ಹಾಯ್ ಹಲೋ, ಹೇಗಿದ್ದಾರೆ ಎಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ನನ್ನ ಫುಲ್ ಶೇವಿಂಗ್ ರೂಟೀನ್ ತೋರಿಸ್ತೀನಂತ ಇದ್ದೀನಿ. ಯಾಕೆಂದರೆ ಸುಮಾರು ಜನ ಕೇಳ್ತಾ ಇದ್ರು ಇದರ ಬಗ್ಗೆ, ಕಮೆಂಟ್ ಮಾಡ್ತಾ ಇದ್ರು. ಫೇಶಿಯಲ್ ಹೇರ್ ಹೇಗೆ ರಿಮೂವ್ ಮಾಡೋದು, ಅಪ್ಪರ್ ಲಿಪ್ ನೀವು ತೆಗಿತೀರಾ, ಐಬ್ರೋ ಯಾವಾಗಲೂ ಯಾವ ರೀತಿ ಮೇಂಟೈನ್ ಇಡ್ತೀರಾ, ಅದು ಇದು, ಕೈದ್ದು ಹೇಗೆ ತೆಗಿತೀರಾ, ಕಾಲಿದ್ದು ಹೇಗೆ ತೆಗಿತೀರಾ, ಹಾಗೆ ಹೀಗೆ ಎಲ್ಲರೂ ಕೇಳ್ತಾ ಇದ್ರು. ಹಾಗಾಗಿ ಇವತ್ತು ನಾನು ಫುಲ್ ನಿಮ್ಮ ಜೊತೆ ನನ್ನ ಫೇಶಿಯಲ್ ಹಾಗೂ ಕೈದ್ದು ಕಾಲದೆಲ್ಲ ರುಟೀನ್, ಶೇವಿಂಗ್ ರುಟೀನ್ ಶೇರ್ ಮಾಡ್ತೀನಿ ಅಂತ ಹೇಳಿ ಇದ್ದೀನಿ. ಓಕೆ, ಏನೆಲ್ಲ ನನ್ನ ಹತ್ರ ಉಂಟು ಅದನ್ನು ನಾನು ನಿಮ್ಮ ಜೊತೆ ಫಸ್ಟ್ಗೆ ಶೇರ್ ಮಾಡ್ತೀನಿ. ಇದೇನು ಫಸ್ಟ್ ಟೈಮ್ ಅಲ್ಲ, ನಿಮಗೆ ಗೊತ್ತಿರುವ ಹಾಗೆ ಇದಕ್ಕಿಂತ ಮೊದಲು ಕೂಡ ನಾನು ತೋರಿಸಿದ್ದೀನಿ. ನಾನೆಲ್ಲವೂ ಹೇರ್ ರಿಮೂವಲ್ ಇರಲಿ ಏನಿರಲಿ ಕಾರ್ಮಿಸಿದ್ದು ಯೂಸ್ ಮಾಡ್ತೀನಿ. ಇದು ನನಗೆ ತುಂಬ ಬೆಸ್ಟ್ ಅಂತ ಅನಿಸುತ್ತೆ. ಹಾಗಾಗಿ ನೀವು ಕೂಡ ಇದನ್ನು ಸುಮಾರು ಜನ ಟ್ರೈ ಮಾಡಿರ್ಬೋದು. ಯಾಕೆಂದರೆ ಇದಕ್ಕಿಂತ ಮೊದಲು ಕೂಡ ನಾನು ನಿಮ್ಮ ಜೊತೆ ಇದನ್ನು ಶೇರ್ ಮಾಡಿದ್ದೀನಿ. ಇವತ್ತು ಕಂಪ್ಲೀಟ್ ಶೇರ್ ಮಾಡ್ತೀನಿ. ಅವತ್ತು ಸ್ವಲ್ಪ ಸ್ವಲ್ಪನೇ ತೋರಿಸಿದೆ ಅಲ್ವಾ, ಇವತ್ತು ಕಂಪ್ಲೀಟ್ ಶೇರ್ ಮಾಡ್ತೀನಿ ಅಂತ ಹೇಳಿ ನಾನು ಇದ್ದೀನಿ. ಹಾಗಾಗಿ ಫಸ್ಟಿಗೆ ನೋಡಿ, ನನ್ನ ಹತ್ರ ಉಂಟು ಒಂದಿದು ಹೇರ್ ರಿಮೂವಲ್, ಕಾರ್ಮೆಸಿದ್ದು ಫೇಶಿಯಲ್ ರೇಸರ್ ಫಾರ್ ವಿಮೆನ್. ಇದು ಫೇಶಿಯಲ್ಗೆ ಆಗುತ್ತೆ, ಸಣ್ಣದಾಗಿ ಬ್ಲೇಡ್ ಇದೆ. ಇದಕ್ಕಿಂತ ಮೊದಲು ಕೂಡ ತೋರಿಸಿದ್ದೀನಿ. ಕಂಪ್ಲೀಟ್ ಆಗಿ ಮತ್ತೆ ತೆಗೆಯುವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆಮೇಲೆ ಇದು ಬಿಕಿನಿ ರೇಸರ್, ಇದು ತುಂಬ ಇಂಪಾರ್ಟೆಂಟ್ ನಮಗೆ, ಇದನ್ನು ಕೂಡ ಹೇಳ್ತೀನಿ. ಆಮೇಲೆ ಫೇಶಿಯಲ್ ಎಲೆಕ್ಟ್ರಿಕ್ ಟ್ರಿಮ್ಮರ್, ಇದು ಯಾವ ರೀತಿ ವರ್ಕ್ ಮಾಡುತ್ತೆ, ಹೇಗೆ ತೆಗೆಯುವುದು ಅದನ್ನು ಕೂಡ ತೋರಿಸ್ತೀನಿ. ಇದು ಕಾರ್ಮೆಸಿ ಅವ್ರದ್ದು ಬಾಡಿ ರೇಸರ್. ನೀವು ಫುಲ್ ಬಾಡಿ ಇದರಿಂದ ಶೇವ್ ಮಾಡಬಹುದು. ಹಾಗೂ ಇದು 2-in-1 ಫೇಶಿಯಲ್ ಶೇವಿಂಗ್ ಪಾಮ್. ಇದು 2-in-1 ಯಾಕೆ ಹೇಳ್ತಾರಂದ್ರೆ, ಇದನ್ನು ನೀವು ಫೇಶಿಯಲ್ ಮಾಡೋದಕ್ಕಿಂತ ಮುಂಚೆ, ಅಂದರೆ ಹೇರ್ ರಿಮೂವ್ ಮಾಡೋದಕ್ಕಿಂತ ಮುಂಚೆ ಕೂಡ ಯೂಸ್ ಮಾಡಬಹುದು. ಹಾಗೂ ನಿಮ್ಮ ಹೇರ್ ಎಲ್ಲ ತೆಗೆದು ಆದ್ಮೇಲೆ ಕೂಡ ಈ ಬಾಮನ್ನು ನೀವು, ಈ ಕ್ರೀಮನ್ನು ನೀವು ಹಚ್ಬಹುದು. ಹಾಗಾಗಿ 2-in-1 ಅಂತ ನಾನು ಇದಕ್ಕೆ ಹೇಳಿದೆ. ಹಾಗೆ ಇದು ತುಂಬ ಚೆನ್ನಾಗಿದೆ. ಇವಾಗ ಫಸ್ಟ್ ಟೈಮ್ ಏನು ನಾನು ನಿಮ್ಮ ಜೊತೆ ತೋರಿಸೋದಲ್ಲ. ಇಲ್ಲಿ ನೋಡಿ, ಅರ್ಧಕ್ಕರ್ಧ ಇದು ಫುಲ್ ಖಾಲಿಯಾಗಿದೆ, ನೋಡ್ಬೋದು ನೀವು. ಸ್ವಲ್ಪ ಉಂಟು, ನನ್ನ ಫೇವ್ರೆಟ್ ಇದ್ದು. ಓಕೆ, ನಾನು ಇವಾಗ ಹೇಳ್ತೀನಿ ಕಾರ್ಮೆಸಿದ್ದೇ ನಾನು ಯಾಕೆ ಯೂಸ್ ಮಾಡ್ತೀನಿ. ಕಾರ್ಮೆಸಿ ಒಂದು ಎಂಥ ಬ್ರ್ಯಾಂಡ್ ಅಂದರೆ, ಇದು ಹೆಂಗಸರಿಗೋಸ್ಕರ ಉಂಟು ನೋಡಿ. ಪೀರಿಯಡ್ ಹಾಗೂ ಇಂಟಿಮೇಟ್ ಪ್ರಾಡಕ್ಟ್ ಅನ್ನು ತಯಾರಿಸುತ್ತೆ. ಇವರು ಏನ್ ಮಾಡ್ತಾರೆ ಗೊತ್ತುಂಟ, ಎಲ್ಲ ಪ್ರಾಡಕ್ಟ್ ಇವರದ್ದು ವಿಮೆನ್ ಸೇಫ್ಟಿಯನ್ನು ತಲೆಯಲ್ಲಿ ಇಟ್ಕೊಂಡು ಮಾಡಿರ್ತಾರೆ. ಹಾಗಾಗಿ ನಾನು ಇದನ್ನು ಯೂಸ್ ಫಸ್ಟ್ಗೆ ಕೆಲವರಿಗೆ ಹೆಚ್ಚಾಗಿ ಏನ್ ಗೊತ್ತುಂಟ, ನಾವು ಫೇಶಿಯಲ್ ಮಾಡೋದು ಹೆಚ್ಚಾಗಿ ನಾವು ಹೇರ್ ರಿಮೂವ್ ಮಾಡೋದಕ್ಕಿಂತ ಮೊದಲು ಯಾವ ಪಾರ್ಟ್ ನಾವು ಹೇರ್ ರಿಮೂವ್ ಮಾಡ್ತೀವಿ ನೋಡಿ, ಆ ಪಾರ್ಟನ್ನು ನಾವು ಚೆನ್ನಾಗಿ ನೀರಿನಿಂದ ತೊಳೆದು ಆಮೇಲೆ ಡ್ರೈ ಮಾಡಬೇಕು. ಡ್ರೈ ಮಾಡಿ ಆದಮೇಲೆ ನಾವು ಯಾವುದಾದ್ರೂ ಜೆಲ್, ಇದೆಯಾ ಅಂತ ಹೇಳಲ್ಲ ನಾನು, ನಿಮ್ಮ ಹತ್ರ ಇರುವಂಥ ಯಾವುದಾದ್ರೂ ಜೆಲ್ಲನ್ನು ನೀವು ಹಾಕಬೇಕು. ಖಾಲಿ ಡ್ರೈಗೆ ನಾವು ಫೇಶಿಯಲ್ ಹೇರ್ ರಿಮೂವ್ ಮಾಡಲಿಕ್ಕೆಲ್ಲ ಹೋಗಬಾರ್ದು. ಹಾಗಾಗಿ ನಾನು ಹೇಳೋದು ಫಸ್ಟಿಗೆ, ಇವಾಗ ಮೇನ್ ಆಗಿ ಇವಾಗ ನಾನು ತೋರಿಸೋದಾದ್ರೆ ಅಪ್ಪರ್ ಲಿಪ್ ಫಸ್ಟಿಗೆ ತೋರಿಸ್ತೀನಿ. ಹೆಚ್ಚಾಗಿ ಎಲ್ರಿಗೆ ಅಲ್ಲೇ ಪ್ರಾಬ್ಲಮ್ ಇರೋದು. ಹಾಗಾಗಿ ನಾನು ನಿಮ್ಮ ಜೊತೆ ಅಪ್ಪರ್ ಲಿಪ್ ಶೇರ್ ಮಾಡ್ತಾ ಇದ್ದೀನಿ. ಜಾಸ್ತಿ ಇಲ್ಲ ನನ್ನದೇನು, ಆದರೆ ಒಮ್ಮೆಲೆ ತುಂಬ ಏನಾದರೂ ನಿಮ್ಮ ಪಿಂಪಲ್ ಏನಾದರೂ ಇದೆ ಆದರೆ, ಅಥವಾ ಸ್ಕ್ರ್ಯಾಚಸ್ ಏನಾದರೂ ಇದೆ ಆದರೆ ಉಂಟು ನೋಡಿ, ನೀವು ಯೂಸ್ ಮಾಡಬಾರ್ದು. ಗೊತ್ತಾಯ್ತಲ್ಲ, ಶೇವ್ ಮಾಡಲಿಕ್ಕೆ ಹೋಗಬಾರ್ದು. ಇವಾಗ ನೋಡಿ, ನಾನು ಇಲ್ಲಿ ಇದನ್ನು ಹಾಕಿದ್ದೀನಿ, ಜೆಲ್ಲನ್ನು. ಓಕೆ, ಇವಾಗ ನಾನು ಇಲ್ಲಿ ಇದನ್ನು ಫೇಶಿಯಲ್ ರೇಸರ್ ಯೂಸ್ ಮಾಡ್ತಾ ಇದ್ದೀನಿ. ಇದು ನೋಡ್ಬೋದು ಎಷ್ಟು ಚೆನ್ನಾಗಿದೆ, ನೋಡಲಿಕ್ಕೆ ಒಂಥರ ಲುಕ್ ಇದು. ಹಾಗೂ ಇದರಲ್ಲಿ ಉಂಟು ನೋಡಿ, ನಿಮಗೆ ಸ್ಟೇನ್ಲೆಸ್ ಸ್ಟೀಲ್ ಬ್ಲೇಡ್ ಕೊಟ್ಟಿರ್ತಾರೆ ನೋಡಿ. ಇದು ಯೂಸ್ ಮಾಡ್ಲಿಕ್ಕೆ ಕೂಡ ತುಂಬ ಸುಲಭ, ಹಾಗೂ ಕ್ಲೀನ್ ಮಾಡ್ಲಿಕ್ಕೆ ಕೂಡ ತುಂಬ ಸುಲಭ. ಹಾಗೂ ಇದರಲ್ಲಿ ಒಂದು ಇಡಿಲಿಕ್ಕೆ ಈ ರೀತಿ ಗ್ರಿಪ್ ಕೊಟ್ಟಿದ್ದಾರೆ ನೋಡಿ. ಈ ಗ್ರಿಪ್ನಿಂದ ಅದು ಕೈಯಿಂದ ಜಾರುವುದಿಲ್ಲ, ಈಸಿಯಾಗಿ ನೀವು ಇದನ್ನು ತೆಗಿಬಹುದು ನಿಮ್ಮ ಹೇರನ್ನು. ಹಾಗಾಗಿ ನೋಡಿದ್ರಲ್ಲ ಎಷ್ಟು ಸ್ಮೂತ್ಲಿ ಇದು ವರ್ಕ್ ಮಾಡುತ್ತೆ. ಹಾಗೂ ನೀವು ಎದುರಬೇಕಂತ ಇಲ್ಲ, ಇದರಲ್ಲಿ ನಿಮಗೆ ಕಟ್ಸ್ ಬೀಳುದಿಲ್ಲ. ಯಾಕೆ ಗೊತ್ತುಂಟ, ಇದರಲ್ಲಿ ಜಿಗ್ಜಾಗ್ ಬ್ಲೇಡ್ ಅನ್ನು ಕೊಟ್ಟಿರ್ತಾರೆ. ನಾನು ಹತ್ರದಿಂದ ಕೂಡ ನಿಮಗೆ ತೋರಿಸ್ತೀನಿ. ಜಿಗ್ಜಾಗ್ ಬ್ಲೇಡ್ ಕೊಟ್ಟಿರ್ತಾರೆ. ಹಾಗಾಗಿ ಇದು ಸೇಫ್ಟಿ, ನಿಮಗೆ ರಿಸ್ಕ್ ಇಲ್ಲ. ಸ್ಕಿನ್ ಅನ್ನು ನಾವು ಇಲ್ಲಿ ತೆಗೆಯುವಾಗ ಸ್ವಲ್ಪ ಟೈಟ್ ಆಗಿ ಇಡಬೇಕು.
ಓಕೆ ನೋಡಿ, ಈ ರೀತಿ ನಾವು ಯೂಸ್ ಮಾಡಿದರೆ ಆಯ್ತು ಇದನ್ನು. ಹಾಗೆ ಆಮೇಲೆ ನೀವು ತೊಳಿರಿ ಲಾಸ್ಟಿಗೆಲ್ಲ ನಿಮ್ಮದು ಆದಮೇಲೆ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ, ಚೆಂದ ಕಾಣುತ್ತೆ ಅಲ್ವಾ. ಓಕೆ ನೋಡಿ, ಡೆಡ್ ಸ್ಕಿನ್ ಎಲ್ಲ ಇರುತ್ತೆ ನೋಡಿ, ಅದೆಲ್ಲ ಹೋಗುತ್ತೆ. ಹಾಗೂ ಸ್ಕಿನ್ ಉಂಟು ನೋಡಿ, ಒಂಥರ ಗ್ಲೋ ಕಾಣುತ್ತೆ ಮುಖಕ್ಕೆ. ಹಾಗಾಗಿ ನಿಮಗೆ ಅಪ್ಪರ್ ಲಿಪ್ಪಲ್ಲಿ ತುಂಬ ಕೆಲವರಿಗೆ ಕೂದಲಿರೋದು ನಾನು ನೋಡಿದ್ದೀನಿ, ಅಂಥವರು ಇದನ್ನು ಯೂಸ್ ಮಾಡ್ಬೋದು, ರಿಸ್ಕ್ ಇರಲ್ಲ. ಹಾಗೂ ಐಬ್ರೋ ಕೂಡ ಹಾಗೆ, ಐಬ್ರೋ ನಾನು ಆಲ್ರೆಡಿ ಮಾಡಿದ್ದೀನಿ, ಆದರೂ ಸಣ್ಣ ಸಣ್ಣದಾಗಿ ನೋಡಿ ಕೆಳಗಡೆ ಎಲ್ಲ ಸ್ವಲ್ಪ ಸ್ವಲ್ಪನೇ ಬಂದಿದೆ ನೋಡ್ಬೋದು ನೀವು. ಅದನ್ನು ನಾವು ಇವಾಗಲೇ ತೆಗೆದ್ರೆ ಸರಿಯಾಗಿ ಶೇಪಲ್ಲಿ ಇರುತ್ತೆ. ಇಲ್ದಿದ್ರೆ ಏನಾಗುತ್ತೆ, ತುಂಬ ಬಂದ ಮೇಲೆ ನಮಗೆ ಗೊತ್ತಾಗೋದಿಲ್ಲ ಅಲ್ವಾ ಶೇಪ್ ಮಾಡಲಿಕ್ಕೆ, ಅದು ಕಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ಸ್ವಲ್ಪ ಬಂದಿರುವಾಗ ನಾವು ತೆಗಿಬಹುದು. ನೋಡಿ ನಾನಿಲ್ಲಿ ಟ್ರಿಮ್ಮರ್ ಯೂಸ್ ಮಾಡ್ತಾ ಇದ್ದೀನಿ, ಎಲೆಕ್ಟ್ರಿಕ್ ಟ್ರಿಮ್ಮರ್ ಇದು. ಇದರಲ್ಲಿ ನಿಮಗೆ ಒಂದು ನೋಡಿ ಈ ರೀತಿ ಸಣ್ಣ ಕೋಂಬ್ ರೀತಿ ಕೊಟ್ಟಿದ್ದಾರೆ ನಿಮಗೆ. ಹಾಗೆ ನೋಡಿ ಹೀಗಿದೆ ಇದು. ಇಲ್ಲಿ ನಿಮಗೆ 2 ಬ್ಲೇಡ್ ಉಂಟು ನೋಡ್ಬೋದು ನೀವು. ಒಂದು ಸ್ವಲ್ಪ ದೊಡ್ಡದುಂಟು, ಒಂದು ತುಂಬ ಸಣ್ಣದುಂಟು. ನೋಡ್ತಾ ಇದ್ದೀರಲ್ಲ, ದೊಡ್ಡದುಂಟು ಹಾಗೂ ಒಂದು ತುಂಬ ಸಣ್ಣದು. ಇಲ್ಲಿ ನೀವು ನೋಡ್ಬೋದು ಎಲೆಕ್ಟ್ರಿಕ್ ಶೇಪರ್ ನೋಡಿ, ಈ ರೀತಿ ಇದೆ ಇದು ನೋಡಲಿಕ್ಕೆ. ನೋಡಿ ಸೈಡಲ್ಲಿ ಒಂದು ಸಣ್ಣದು ಹಾಗೂ ಒಂದು ದೊಡ್ಡದು 2 ಬ್ಲೇಡ್ ಇದೆ. ಹಾಗೂ ಇಲ್ಲೊಂದು ಆನ್ ಹಾಗೂ ಆಫ್ ಬಟನ್ ಕೂಡ ತೋರಿಸಿದ್ದಾರೆ ನೋಡಿ. ಹೀಗೆ ಆನ್ ಆಗುತ್ತೆ ಹಾಗೂ ಆಫ್ ಆಗುತ್ತೆ. ಹಾಗೂ ಇದರ ಮೇಲಿದ್ದು ಇದು ನೋಡಿ, ಇದನ್ನು ಕೂಡ ನೀವು ತೆಗೆದು ಬ್ಯಾಟ್ರಿ ಎಲ್ಲ ಹಾಕಲಿಕ್ಕೆ ನಿಮಗೆ ಬೇಕಿದ್ದರೆ ಹಾಕ್ಬೋದು. ನೋಡಿ ಈ ರೀತಿ ಇದೆ ಇದು. ಓಪನ್ ಮಾಡಿದರೆ ಹಿಂದ್ಗಡೆ ಇದಕ್ಕೊಂದು ಬ್ಯಾಟ್ರಿ ಕೂಡ ಕೊಟ್ಟಿರ್ತಾರೆ ನೋಡಿ, ಈ ರೀತಿ. ಇದನ್ನು ನೀವು ಹಾಕಿದರೆ ಆಯಿತು. ಇದು ಏನು ಗೊತ್ತಿಲ್ಲ, ನೀವು ಯಾರು ಸೆನ್ಸಿಟಿವ್ ಸ್ಕಿನ್ ಇದ್ದಾರೆ ನೋಡಿ ಅವ್ರು ಕೂಡ ಯೂಸ್ ಮಾಡ್ಬೋದು. ಈ ಸಣ್ಣ ಬ್ಲೇಡು ನಿಮ್ಮ ಸಣ್ಣ ಸಣ್ಣ ಕೂದಲೆಲ್ಲ ತೆಗಿಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಯಾಕೆಂದರೆ ನಮ್ಮ ಸಣ್ಣ ಸಣ್ಣ ಏರಿಯಾ ಉಂಟು ನೋಡಿ, ಇಲ್ಲೆಲ್ಲ ನಮಗೆ ಸ್ವಲ್ಪ ಕಷ್ಟ ತೆಗಿಲಿಕ್ಕೆ. ದೊಡ್ಡ ರೇಸರ್ ಇದೆ ಆದರೆ ಇದು ತುಂಬ ಈಸಿಯಾಗಿ ಆಗುತ್ತೆ ಇದರಲ್ಲಿ. ನಾನಿವಾಗ ನೋಡಿ ಈ ರೀತಿ ಆನ್ ಮಾಡೋದು, ಗ್ರರ್ ಸೌಂಡ್ ಬರ್ತಾ ಉಂಟು. ಇಲ್ಲಿ ಇವಾಗ ನೋಡ್ಬೋದು ನೀವು, ಸಣ್ಣ ಸಣ್ಣ ಕೂದಲು ಕೂಡ ಎಷ್ಟು ಚೆನ್ನಾಗಿ ಬರ್ತಾ ಉಂಟು ಇದರಲ್ಲಿ ನೋಡಿ. ನೋಡಿ ಜಾಸ್ತಿ ತೆಗಿಲಿಕ್ಕೆ ಹೋಗಲ್ಲ ನಾನು, ಯಾಕೆಂದರೆ ಸ್ವಲ್ಪ ಬಂದಿದೆ ಅಷ್ಟೇ ನನಗೆ. ನೋಡ್ಬೋದು ನೋಡಿ, ಸಣ್ಣ ಸಣ್ಣದುಂಟು ಇಲ್ಲಿ ಕೂದಲು. ಎಷ್ಟು ಈಸಿಯಾಗಿ ಇದರಲ್ಲಿ ಬರ್ತಾ ಉಂಟು. ಹಾಗೂ ನಂದಿಲ್ಲಿ ಜಾಸ್ತಿ ಇಲ್ಲ, ಒಮ್ಮೆಲೆ ಜಾಸ್ತಿ ಇದ್ರೆ ಸ್ವಲ್ಪ ನೀವು ಕೋಂಬ್ ಮಾಡಿ, ಈ ರೀತಿ ಕೋಂಬ್ ಮಾಡಿ ಆಮೇಲೆ ನೀವು ತೆಗೀರಿ, ಆವಾಗ ನಿಮಗೆ ಶೇಪ್ ಕರೆಕ್ಟಾಗಿ ಬರುತ್ತೆ. ಫೋರೆಡ್ ಹಿಡಿದು ಕೂಡ ನೀವು ಇದರಿಂದ ತೆಗಿಬೋದು ನೋಡಿ. ಫೋರೆಡ್ ತೆಗೆಯುವಾಗ ಸ್ವಲ್ಪ ಜಾಗ್ರತೆ, ಸುಕ್ಕು ಮಾಡಬೇಡಿ, ಮೆಲ್ಲನೆ ತೆಗೀರಿ. ಸಣ್ಣ ಮಿರರ್ ಒಂದು ಕೈಯಲ್ಲಿಟ್ಟು ಸರಿಯಾಗಿ ತೆಗೀರಿ, ಆವಾಗ ಏನು ಕೂಡ ಆಗೋದಿಲ್ಲ. ಹಾಗೂ ಇದರಿಂದ ಕೂಡ ನೀವು ಅಪ್ಪರ್ ಲಿಪ್ ಇದು ಕೂಡ ತೆಗಿಬಹುದು. ಈ ರೀತಿ ದೊಡ್ಡ ಬ್ಲೇಡಿಂದ ಅಪ್ಪರ್ ಲಿಪ್ ಕೂಡ ನೀವು ಅಲ್ಲಿದ್ದು ಕೂಡ ಕೂದಲು ತೆಗಿಬಹುದು. ಚೂರು ಕೂಡ ಇರಿಟೇಷನ್ ಆಗ್ತಾ ಇಲ್ಲ, ಸ್ಮೂತ್ಲಿ ಇದು ವರ್ಕ್ ಆಗ್ತಾ ಉಂಟು. ಓಕೆ, ಯೂಸ್ ಮಾಡಿ ಆದ್ಮೇಲೆ ಇದನ್ನು ಕ್ಲೀನ್ ಮಾಡಿ ಇಡಬೇಕು. ಬಟ್ಟೆಲೆಲ್ಲ ಒರೆಸಿ ಇಡುವುದಲ್ಲ, ಇದನ್ನು ಉಂಟು ನೋಡಿ ಈ ರೀತಿ ಸಣ್ಣದಾಗಿ ಬ್ರಷ್ ಕೂಡ ಕೊಟ್ಟಿದ್ದಾರೆ, ಅದರಿಂದ ನಾವು ಕ್ಲೀನ್ ಮಾಡಿ ಆಮೇಲೆ ಡ್ರೈ ಮಾಡಿ ಇಡಬೇಕು. ಇದನ್ನು ಗೊತ್ತಾಯ್ತಲ್ಲ, ಒಟ್ಟಾರೆ ಹಾಗೇನೆ ಇಡುವುದಲ್ಲ, ಕ್ಲೀನಾಗಿ ಹೈಜೀನ್ ಕಾಪಾಡುವುದು ನಮ್ಮದು ಮೇನ್ ಉದ್ದೇಶ. ಹಾಗಾಗಿ ಸರಿಯಾಗಿ ಇದನ್ನು ಬ್ರಷ್ನಿಂದ ಕ್ಲೀನ್ ಮಾಡಿ ಆಮೇಲೆ ಹಾಗೆಯೇ ಬಾಕ್ಸಲ್ಲಿ ಇಟ್ಟುಬಿಡಿ. ಆವಾಗ ನಿಮಗೆ ಎಲ್ಲಿ ತಗೊಂಡೋಗೋಕೆ ಕೂಡ ಇದು ತುಂಬ ಈಸಿ. ಟ್ರಾವೆಲ್ ಅದೆಲ್ಲ ಮಾಡುವಾಗ ನಿಮಗೆ ಕ್ಯಾರಿ ಮಾಡ್ಲಿಕ್ಕೆ ಕೂಡ ತುಂಬ ಈಸಿ ಉಂಟು. ಇದು ನೋಡ್ಬೋದು ಸಣ್ಣದಾಗಿದೆ, ನಿಮ್ಮ ಪಾಕೆಟ್ ಫ್ರೆಂಡ್ಲಿ ಅಂತ ಹೇಳ್ಬೋದು ಇದನ್ನು. ಇದು 1 year ವ್ಯಾರಂಟಿ ಕೂಡ ಉಂಟು, ಹಾಗಾಗಿ ಟೆನ್ಷನ್ ಬೇಡ ನಿಮಗೆ. ನೋಡಿ ಎಷ್ಟು ಚೆನ್ನಾಗಿ ಶೇಪ್ ಆಗಿದೆ ನೋಡಿ. ಹಾಗೂ ಕೆಲವರು ಏನೆನಿಸ್ತಾರೆ ಗೊತ್ತುಂಟಾ, ಒಮ್ಮೆಲೆ ನಾವು ಕೂದಲೆಲ್ಲ ತೆಗೆದ್ರೆ ಆಮೇಲೆ ಅಲ್ಲಿ ತುಂಬ ಜಾಸ್ತಿ ಕೂದಲು ಬರುತ್ತೆ ಅಂತ ಹೇಳಿ. ಅದೆಲ್ಲ ನಿಜವಾಗ್ಲೂ ಸುಳ್ಳು. ನೀವು ಕೂದಲು ತೆಗೆದ್ರೆ ಆಮೇಲೆ ಆ ಜಾಗದಲ್ಲಿ ತುಂಬ ದಪ್ಪ ಕೂದಲು, ದಟ್ಟ ಕೂದಲು ಬೆಳೆಯೋದಿಲ್ಲ. ಹಾಗೆ ಬೆಳೆಯುವುದಾದ್ರೆ ನಮಗೆ ಇನ್ನೂ ಕೂಡ ಗಡ್ಡ ಮೀಸೆ ಇಷ್ಟಿಷ್ಟು ಬರಬೇಕಿತ್ತು.
ಹಾಗೆ ಆಗೋದಿಲ್ಲ, ಎಷ್ಟು ಕೂದಲುಂಟು ಅಷ್ಟೇ ಬರುತ್ತೆ. ನೆಕ್ಸ್ಟ್ ಕೆಲವರು ಎನಿಸ್ತಾರೆ ಹೇರ್ ಎಲ್ಲ ತೆಗೆದ್ರೆ ಡ್ರೈ ಆಗುತ್ತೆ ಸ್ಕಿನ್ ಎಲ್ಲ ಅಂತ ಹೇಳಿ, ಹಾಗೆ ಏನು ಕೂಡ ಆಗುದಿಲ್ಲ. ಹಾಗೂ ಕೆಲವರು ಎನಿಸ್ತಾರೆ ಡೈಲಿ ಶೇವ್ ಎಲ್ಲ ಮಾಡಿದ್ರೆ ಸ್ಕಿನ್ ಎಲ್ಲ ಹಾಳಾಗುತ್ತೆ ಅಂತ ಹೇಳಿ, ಇದೆಲ್ಲ ಏನೂ ಆಗುದಿಲ್ಲ. ಸ್ಕಿನ್ ಚೆನ್ನಾಗಿ ಗ್ಲೋ ಆಗಿ ಸ್ಮೂತ್ ಆಗಿ ಇರುತ್ತೆ. ನೀವು ಯಾವುದು ಕ್ರೀಮ್ ಎಲ್ಲ ಯೂಸ್ ಮಾಡೋದಕ್ಕಿಂತ ಅದು ಕೆಮಿಕಲ್ ಇರುತ್ತೆ ಕ್ರೀಮಲ್ಲೆಲ್ಲ ಹೆಚ್ಚಾಗಿ, ಹಾಗೂ ತುಂಬ ಪೇನ್ ಕೂಡ ಆಗುತ್ತೆ ನೀವು ಕೂದಲು ತೆಗೆಯುವಾಗ. ಆದರೆ ರೇಸರ್ ಎಲ್ಲ ತುಂಬ ಈಸಿ, ಹಾಗೂ ಎಲ್ಲಿ ಕೂಡ ನೀವು ಇದನ್ನು ತಗೊಂಡು ಹೋಗ್ಬಹುದು, ಯಾವ ಜಾಗದಲ್ಲೂ ಬಂದರೂ ರಪ್ಪಕ್ಕಾಗಿ ತೆಗಿಬಹುದು ನೀವು ಅಲ್ವಾ. ಅದೇ ಕ್ರೀಮ್ ಹಚ್ಚಿ ಅದನ್ನು ಇಟ್ಟು ಆಮೇಲೆ ತೆಗೆದು ತುಂಬ ಕಷ್ಟ ಅದೆಲ್ಲ. ಇದು ನಿಮಗೆ ತುಂಬ ಸಿಂಪಲ್, ಹಾಗಾಗಿ ನಾನು ಇದನ್ನು ರೆಕಮೆಂಡ್ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ ಇವರದ್ದು ಎಲ್ಲ ಪ್ರಾಡಕ್ಟ್ ಕೂಡ. ಹಾಗೂ ನೆಕ್ಸ್ಟ್ ಬಾಡಿ ರೇಸರ್ ನೋಡಿ, ಚೆನ್ನಾಗಿದೆ. ಇದು ನನ್ನ ಫೇವ್ರೆಟ್. ನಾನು ಇದಕ್ಕಿಂತ ಮೊದಲು ಕೂಡ ತೋರಿಸಿದ್ದೀನಿ. ಇದು ಯಾಕೆ ಇಷ್ಟ ಗೊತ್ತಾ, ಒಂದು ಇದರ ಪ್ಯಾಕೇಜಿಂಗ್ ತುಂಬ ಚೆನ್ನಾಗಿದೆ, ಎಲ್ಲಿ ಕೂಡ ನೀವು ತಗೊಂಡು ಹೋಗ್ಬಹುದು. ನೆಕ್ಸ್ಟ್ ಇದು ತುಂಬ ಸಣ್ಣದಾಗಿದೆ ನೋಡಿ. ಹಾಗೂ ಇದರಲ್ಲಿ ಇಲ್ಲಿ ಉಂಟು ನೋಡಿ ಕೆಳಗಡೆ ಎಲೋವೆರಾ ಜೆಲ್ ಹಾಗೂ ವಿಟಮಿನ್ ಇ ಕೊಟ್ಟಿರ್ತಾರೆ. ಇವಾಗ ನಿಮಗೆ ಗೊತ್ತಾಗೋದಿಲ್ಲ, ಇದು ನೀವು ತೆಗಿತೀರಿ ನೋಡಿ ಕೂದಲು, ಆವಾಗ ಇದು ನ್ಯೂಲಿ ಆಗಿ ಬರುತ್ತೆ, ಸ್ಮೂತ್ಲಿ ವರ್ಕ್ ಆಗುತ್ತೆ, ತುಂಬಾ ಚೆನ್ನಾಗಿ ಹೋಗುತ್ತೆ. ಹಾಗೂ ಸಣ್ಣದು ಯಾವ ರೀತಿ ಕೂಡ ಇದರಲ್ಲಿ ನೀವು ತೆಗಿಬಹುದು ನೋಡಿ. ಇದು ಎಲ್ಲ ಕಡೆ ರೊಟೇಟ್ ಆಗುತ್ತೆ, ನೀವು ನೋಡಬಹುದು. ಇದು ನೀವು ಶೇವ್ ಮಾಡುವಾಗ ಉಂಟು ನೋಡಿ, ನಿಮ್ಗೆ ಯಾವುದೇ ಫೋಮ್ ಎಲ್ಲ ಏನು ನೀವು ಹಾಕ್ಬೇಕಂತ ಇಲ್ಲ, ಇದೇ ತುಂಬಾ ಸ್ಮೂತ್ಲಿ ಬರುತ್ತೆ. ಇದರಲ್ಲಿ ಒಂಥರ ನಾನು ಹೇಳಿದೆ ನೋಡಿ, ನ್ಯೂಲಿ ರೀತಿ ಬರುತ್ತೆ ಅಂತ ಹೇಳಿ, ಚೆನ್ನಾಗಾಗುತ್ತೆ ಇದು ನಿಮ್ಗೆ ತೆಗಿಲಿಕ್ಕೆ ಕೂದಲು. ಕೈಯಿದ್ದು ಕಾಲಿದ್ದು ಎಲ್ಲನೂ ನೀವು ಇದರಲ್ಲಿ ತೆಗಿಬಹುದು. ಹಾಗೂ ಇಲ್ಲಿ ನೀವು ನೋಡಬಹುದು, ಒಂದಲ್ಲ ಎರಡಲ್ಲ 5 ಸ್ಟೇನ್ಲೆಸ್ ಸ್ಟೀಲ್ ಬ್ಲೇಡ್ ಇದೆ. ಹಾಗೂ ಇದು ಇಡಲಿಕ್ಕೆ ಕೂಡ ಈಸಿ, ಮಿನಿ ಆಗಿದೆ ಇದು. ಹಾಗೂ ನೆಕ್ಸ್ಟ್ ಕ್ಲೀನ್ ಮಾಡ್ಲಿಕ್ಕೆ ಕೂಡ ಈಸಿ. ಇದನ್ನು ಈ ರೀತಿ ರಿಮೂವ್ ಕೂಡ ಮಾಡಬಹುದು ನೋಡಿ, ನೋಡ್ತಾ ಇದ್ದೀರಲ್ಲ, ತುಂಬಾ ಚೆನ್ನಾಗಿದೆ ಇದು. ಒಂಥರ ಗ್ರಿಪ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಹಿಡಿಲಿಕ್ಕೆ, ಹಾಗಾಗಿ ಕೈಯಿಂದ ಕೂಡ ಜಾರುದಿಲ್ಲ, ಕಟ್ ಬೀಳುವಂಥದ್ದು ಅಂಥದ್ದೆಲ್ಲ ಚಾನ್ಸಸ್ ಇದರಿಂದ ತುಂಬಾ ಕಮ್ಮಿ ನಿಮಗೆ. ಓಕೆ, ಇಲ್ಲಿ ನೀವು ಯಾವುದೇ ಇದಕ್ಕೆ ಕ್ರೀಮ್ ಎಲ್ಲ ಏನು ಹಾಕಬೇಕಂತಿಲ್ಲ, ಸ್ವಲ್ಪ ಹೈಡ್ರೇಟ್ ಮಾಡಿದರೆ ಆಯಿತು. ಹೈಡ್ರೇಟ್ ಮಾಡಿ ನೀರಿನಿಂದ ನಾನು ಇವಾಗ ಇದನ್ನು ಒದ್ದೆ ಮಾಡಿದ್ದೀನಿ. ಆಮೇಲೆ ನೋಡಿ ಈ ರೀತಿ ತೆಗೆದ್ರೆ ಆಯಿತು ನೋಡಿ. ಹೀಗೆ ಒಂದೇ ಸ್ಟ್ರೋಕಲ್ಲಿ ತುಂಬ ಚೆನ್ನಾಗಿದು ಹೋಗ್ತಾ ಉಂಟು, ಸ್ಮೂತಾಗಿದು ನೋಡಿ ಹೇಗೆ ರಿಮೂವ್ ಆಗ್ತಾ ಉಂಟು ನೋಡ್ಬೋದು ನೀವು. ಚೆನ್ನಾಗಿದೆ ಇದು, ಖಂಡಿತವಾಗ್ಲೂ ನಿಮಗೆ ಕೂಡ ಇದು ತುಂಬ ಇಷ್ಟ ಆಗ್ಬೋದು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಇದನ್ನು. ಹಾಗೂ ನೋಡಿ ಎಷ್ಟು ಚೆನ್ನಾಗಿ ಹೋಯಿತು. ಲಾಸ್ಟಿಗೆ ಇದನ್ನು ಒರೆಸಿ, ಚೆನ್ನಾಗಿ ತೊಳೆದು ಒರೆಸಿ ಆಮೇಲೆ ಯಾವುದಾದ್ರೂ ಕ್ರೀಮ್ ನೀವು ಹಚ್ಚಿದ್ರೆ ಆಯಿತು. ನಾನು ಆವಾಗ ನಿಮಗೆ ತೋರಿಸಿದೆ ನೋಡಿ ಶೇವಿಂಗ್ ಬಾಮ್ ಅವರದ್ದೇ, ಅದನ್ನು ನಾನಿಲ್ಲಿ ಆಮೇಲೆ ಹಾಕ್ತೀನಿ. ಇದರಿಂದ ತುಂಬ ಗ್ಲೋ ಆಗಿ ಚೆನ್ನಾಗಿ ಬರುತ್ತೆ, ಸಾಫ್ಟ್ ಉಂಟು. ಇವಾಗ ನೀವು ಕೈದು ಕೂಡ ನೋಡ್ಬೋದು ನೋಡಿ, ಎಷ್ಟು ಚೆನ್ನಾಗಿದು ಹೋಗ್ತಾ ಉಂಟು. ಹಾಗಾಗಿ ಕೈಗೆ ಕಾಲಿಗೆ ಎರಡಕ್ಕೆ ಕೂಡ ಬಾಡಿ ಶೇವಿಂಗ್ಗೆ ನೀವು ಈ ಒಂದು ರೇಸರನ್ನು ಯೂಸ್ ಮಾಡಬಹುದು. ಇವಾಗ ನೆಕ್ಸ್ಟ್ ಇದು ಮೇನ್ ಆಗಿ ಬಿಕ್ನಿ ರೇಸರ್ ನೋಡಿ, ಈ ರೀತಿ ಇದೆ ನೋಡ್ಬೋದು ನೀವು. ನೀವು ಎನಿಸ್ಬೋದು ಒಂದೊಂದಕ್ಕೆ ಒಂದೊಂದು ರೇಸರ್ ಯಾಕೆ ಅಂತ ಹೇಳಿ. ಯಾವಾಗಲೂ ನಮ್ಮ ಬಾಡಿಗೆ ಹಾಗೂ ನಮ್ಮ ಬಿಕ್ನಿಗೆ ಯೂಸ್ ಮಾಡುವಂಥ ರೇಸರ್ ಉಂಟು ನೋಡಿ, ಬೇರೆ ಬೇರೆನೇ ಆಗಿರಬೇಕು. ಯಾಕೆಂದರೆ ಸೂಕ್ಷ್ಮ ಜಾಗಗಳಿಗೆ ನಾವು ಬಾಡಿಗೆಲ್ಲ ಯೂಸ್ ಮಾಡುವಂಥದ್ದು ಹಾಕಬಾರ್ದು. ಹಾಗೂ ಇದು ನೋಡಿ ಈ ರೀತಿ ಇದೆ, ನೋಡಲಿಕ್ಕೆ ಚೆನ್ನಾಗಿದೆ, ಗ್ರಿಪ್ ಕೂಡ ಒಳ್ಳೆದಿದೆ. ಹಾಗೂ ಇದರ ಬ್ಲೇಡ್ ಕೂಡ ಉಂಟು ನೋಡಿ, ಇದರ ಬ್ಲೇಡ್ ಉಂಟು ನೋಡಿ, ಜಪಾನೀಸ್ ನ್ಯಾನೋ ಪ್ರಿಸಿಷನ್ ಬ್ಲೇಡ್. ಹಾಗಾಗಿ ಇದು ಒಂದೇ ಸ್ಟ್ರೋಕಲ್ಲಿ ಉಂಟು ನೋಡಿ, ಕ್ಲೀನ್ ಆಗಿ ಹೋಗುತ್ತೆ. ನಿಮಗೆ ಪದೇ ಪದೇ ಅದರ ಮೇಲೆ ಮೇಲೆ ಎಳೆದು ತೆಗಿಬೇಕಂತ ಇಲ್ಲ, ಗೊತ್ತಾಯ್ತಲ್ಲ. ಹಾಗಾಗಿ ಇದು ತುಂಬಾ ಬೆಸ್ಟ್ ನಿಮಗೆ. ಹಾಗೂ ಇನ್ನೊಂದು ಮೇನ್ ಎಲ್ಲದರಲ್ಲೂ ಹೇಳುವಾಗಿ, ಇದು ಕೂಡ ಸ್ಟೇನ್ಲೆಸ್ ಸ್ಟೀಲೇ. ಹಾಗೂ ಜಿಗ್ಜಾಗ್ ರೀತಿ ಬ್ಲೇಡ್ ಕೊಟ್ಟಿದ್ದಾರೆ, ಹಾಗಾಗಿ ಕಟ್ ಬೀಳುವಂತ ಚಾನ್ಸಸ್ ಕಮ್ಮಿ. ಹಾಗೂ ಯಾವಾಗಲೂ ಡ್ರೈ ಶೇವ್ ಮಾಡಬೇಡಿ. ನಾನು ಆವಾಗಲೇ ಹೇಳಿದ ಹಾಗೆ ಜೆಲ್ ಅಥವಾ ನೀರು ಏನಾದರೂ ಹಾಕಿ ನೀವು ಶೇವ್ ಮಾಡಬೇಕು. ಆಮೇಲೆ ಇದನ್ನು ಕ್ಲೀನ್ ಮಾಡಿ ಒರೆಸಿ ಹಾಗೇನೆ ಇಡಬೇಕು. ಇವಾಗ ಕಾರ್ಮೆಸಿಯಲ್ಲಿ ಗ್ರೇಟ್ ಆಫರ್ ನಡೀತಾ ಉಂಟು, ಬೈ 1 get 1 ಫ್ರೀ ಈ ರೀತಿ, ಅಥವಾ ಅಪ್ ಟು 30% ಆಫ್. ಹಾಗೂ ನನ್ನ ಕೂಪನ್ ಕೋಡ್ ನೀವು ಯೂಸ್ ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾ 10% ಆಫ್ ಕೂಡ ಸಿಗುತ್ತೆ. ನಾನು ಎಲ್ಲ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಹಾಗೂ ಇದು ನಿಮಗೆ ಬೇಕಿದ್ರೆ ಅಮೆಝಾನ್ ಅಲ್ಲಿ ಕೂಡ ಅವೈಲೇಬಲ್ ಇದೆ. ಓಕೆ, ಹಾಗಾಗಿ ಯಾವುದೇ ಕ್ರೀಮ್ ಹಾಕಿ ನಿಮ್ಮ ಸ್ಕಿನ್ ನೀವು ಹಾಳು ಮಾಡೋದಕ್ಕಿಂತ ಹಾಗೂ
ಎಳೆದು ತುಂಬ ರ್ಯಾಷಸ್ ಕೂಡ ಆಗುತ್ತೆ ಕೆಲವರಿಗೆ ವ್ಯಾಕ್ಸ್ ಎಲ್ಲ ಮಾಡುವಾಗ. ಹಾಗಾಗಿ ಇದು ನಿಮಗೆ ತುಂಬ ಬೆಸ್ಟ್. ಎಲ್ಲಿ ಕೂಡ ಯಾವ ಟೈಮಲ್ಲಿ ನೀವು ಮಾಡ್ಬೋದು ಹಾಗೂ ಎಲ್ಲಿ ಕೂಡ ತಗೊಂಡು ಹೋಗ್ಬೋದು. ಹಾಗಾಗಿ ನಾನು ಇದನ್ನು ನಿಮಗೆ ರೆಕಮೆಂಡ್ ಮಾಡೋದು. ತುಂಬ ಕಮ್ಮಿ ಚಾನ್ಸಸ್ ಇದರಲ್ಲಿ ಸ್ಕಿನ್ ಹಾಳಾಗುವಂಥದ್ದು. ಓಕೆ, ಇವಾಗ ನಾನು ಬೇಗನೆ ಸ್ನಾನ ಎಲ್ಲ ಮಾಡಿ ಬರ್ತೀನಿ. ಆಮೇಲೆ ನಾನು ನಿಮ್ಮ ಜೊತೆ ಈ ವಿಡಿಯೋವನ್ನು ಕಂಟಿನ್ಯೂ ಮಾಡ್ತೀನಿ. ಓಕೆ, ಇವತ್ತು ನಾನು ಫುಲ್ ನನ್ನ ಹೇರ್ ರಿಮೂವಲ್ ರುಟೀನ್ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಖಂಡಿತವಾಗ್ಲೂ ಯಾರಿಗಾದರೂ ಹೆಲ್ಪ್ ಆಗೋರಿಗೆ ಹೆಲ್ಪ್ ಆಗಿರ್ಬೋದು ಅಂತ ಎಣಿಸ್ತೀನಿ. ಹಾಗಾಗಿ ನಿಮಗೆಲ್ಲದಿದ್ದರೆ ಬೇರೆಯವರಿಗೆ ಯಾರಿಗೆ ಹೆಲ್ಪ್ ಆಗುತ್ತೆ ಅವರಿಗೆ ನೀವು ಖಂಡಿತವಾಗ್ಲೂ ಇದನ್ನು ಶೇರ್ ಮಾಡಬಹುದು. ಇದರಲ್ಲಿ ಯಾವುದೇ ನಾಚಿಗೆ ಮುಚ್ಚು ಮರೆ ಏನು ಕೂಡ ಇಲ್ಲ ಅಲ್ವಾ. ಎಲ್ಲರಿಗೆ ಬರುವಂಥದ್ದೇ ನಾವು ತೆಗೆಯುವಂಥದ್ದೇ. ಹಾಗಾಗಿ ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಹಾಗೂ ನನ್ನ ಚಾನಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.